ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ಬಹಳ ದಿವಸಗಳ ನಂತರ ನಾನು ಕೂಡ ತಮ್ಮ ಜೊತೆ ವಿಷಯಗಳು ಹಂಚ್ಕೊಳ್ಳೋಕ್ಕೆ ವಿಜಯಪುರ ನಗರದ ಸುತ್ತಮುತ್ತಲಿನ ಎಲ್ಲ ಮತ್ತು ನಡೆಯಿಂದ ಸಂಪೂರ್ಣ ರಸ್ತೆಗಳು ಹಾಳಾಗಿವೆ. ಇವತ್ತು ಗಣೇಶ ಹಬ್ಬ ಅಂದರೂ ಕೂಡ ಕೆಲವೊಂದು ರಿಪೇರ್ ಆಗ್ತಾ ಇಲ್ಲ. ಮತ್ತೆ ನಾವು ಅಲ್ಲಿ ಉದ್ಘಾಟನೆ ಪೂಜೆ ಪುನಸ್ಕಾರಗಳನ್ನು ನೋಡಿದ್ದೇವೆ. ರಸ್ತೆಗಳ ಡಾಂಬರೀಕರಣದ ಪೂಜೆ, ಗುದ್ಲಿ ಪೂಜೆ. ಹಿಂದೆ ನಾನೊಂದು PWD ಇಲಾಖೆಗೆ ಮತ್ತು ಮಹಾನಗರ ಪಾಲಿಕೆ ಒಂದು ಪತ್ರ ಬರೆದು 2004ರಿಂದ ಎಷ್ಟು ಕಾಮಗಾರಿಗಳನ್ನು ತೆಗೆದುಕೊಂಡಾರ ಅನ್ನುವಂಥದ್ದು, ಎಷ್ಟು ರಸ್ತೆಗಳು ಪ್ರಾರಂಭ ಆಗಿ ಅವ್ರು ಕೇಳಿದ್ರೆ PWD ಇಲಾಖೆಯವರು ಒಂದು ವರದಿಯನ್ನು ಕೊಟ್ಟಾರ. ಮಹಾನಗರ ಪಾಲಿಕೆ ಅವರ ಕೊಡಲೇ ಇಲ್ಲ, ವಿಳಂಬ ಮಾಡೋದು. ವಾರದಿಂದ ನಾನು ಲೆಟರ್ ಬರೆದು 2-3 ಸಲ ಕೊಟ್ಟು ಕೊಡಲೇ ಇಲ್ಲ. ಬಂದು ಒಂದು 2 ಇಲಾಖೆ ಮೇಲೆ ಮಾಡಿದ ಒಂದು ವರ್ಷ ಒಳಗೆ ರೋಡ್ ಹಾಳಾಗುತ್ತೆ. ಒಂದೇ ವರ್ಷ. ಬೇಕಾದ್ರೆ ಮುಖ್ಯ ರಸ್ತೆನೇ ನೋಡಿ ದೊಡ್ಡ ತೆಗೆದಿದೆ. ಏನಾದ್ರು ಮಂತ್ರಿಗಳು ಅಡ್ಡಾಡ್ತಾರೆ, ದೊಡ್ಡ ಅಧಿಕಾರಿಗಳು ಅಡ್ಡಾಡ್ತಾರೆ. ಅದ್ರ ಬಗ್ಗೆ ಏನಾದ್ರು ಕಮ್ಮಿ ಆಯ್ತಾ, ಯಾವ ಗುತ್ತಿಗೆದಾರರು ಕಳಪೆ ಮಾಡೋದು, ಕೆಲಸ ಸರಿಗೆ ಆಗಿಲ್ಲ ಅಂತ ತೆಗ್ಬಿದ್ದದ ಎಲ್ಲ ಕಡೆ ಕಾಯ್ತೀವಿ. ಮೇನ್ ರೋಡ್ಗಳು ಎಷ್ಟಾಗಲ್ಲ ಎಲ್ಲ ಕಡೆ ತೆಗ್ಬಿದ್ದ. ಕೆಲವೊಂದು ಟೆಕ್ಚರ್ ಈಗ ಮಾಡ್ಯಾರ. ಮಹಾನಗರ ಪಾಲಿಕೆ 6 ತಿಂಗಳ ಜಮಖಂಡಿ ರೋಡ್ ಮನೆಯನ್ನು ಪೆಟ್ರೋಲ್ ಪಂಪ್ ಅಂತ ಗಲಾಟೆ ನಡೆದಿತ್ತು. ಅದು 3 ಸಲ ಮಾಡೋದು. 2 ವರ್ಷನಾಗ 3 ಸಲ ರೋಡ್ ಮಾಡೋದು. ಈ ರೀತಿ ಸರ್ಕಾರದ ಅನುದಾನವನ್ನು ಸಂಪೂರ್ಣವಾಗಿ ಇಲ್ಲಿಯ ಸರಿಯಾಗಿ ನಿರ್ವಹಣೆ ಮಾಡೋದ್ರಿಂದ ಹಾಳಾಗ್ತಾ ಇದೆ. ಅನುದಾನ ಅಂದಿನ ಅನ್ನುವಂತ ಹೇಳ್ಕೊಳ್ಳೋದಕ್ಕಿಂತ ಅನುದಾನ ಮತ್ತು ಸಮರ್ಪಕವಾಗಿ ಸರಿಯಾಗಿ ಕೆಲಸ ನಡೆದಿಲ್ಲ, ಕ್ವಾಲಿಟಿ ವರ್ಕ್ ಆಗ್ಯದಿಲ್ಲ ಅನ್ನುವಂಥ ಕೆಲಸ ಚೆಕ್ ಮಾಡುವಂಥದ್ದು ಇಲ್ಲಿಯ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ, ಅಧಿಕಾರಿಗಳು ಮಾಡ್ತಾ ಇಲ್ಲ. ಮಾಡಿ ಯಾಕಂದ್ರೆ ಚಲೋ ದುಡ್ಡು ಏನೋ ಸರ್ಕಾರ ಬೊಕ್ಕಸ ಖಾಲಿ ಅದ ಅನ್ನುವಂಥದ್ದು ಕೂಡ ಎಲ್ಲ ಗೊತ್ತು. ಆದರೂ ಅಲ್ಲಲ್ಲಿ ರೋಡ್ಗಳು ಏನು ಪೂಜೆ ಆಗ್ಯಾವ 1.5 ವರ್ಷದಿಂದ ಎಲ್ಲ ರೋಡ್ಗಳು ತೆಗ್ದು. ಅದಕ್ಕೆ ಇದರಲ್ಲಿ ಭ್ರಷ್ಟಾಚಾರ ಎಲ್ಲಿ ನಡೆದದ, ಯಾರಿಂದ ಭ್ರಷ್ಟಾಚಾರ ನಡೀತಿದ್ದು, ಅಧಿಕಾರಿಗಳಿಂದ ನಡೀತು ಅಥವಾ ಜನಪ್ರತಿನಿಧಿಗಳಿಂದ ನಡೀತು, ಎಲ್ಲಿಂದ ಆಯ್ತು ಅನ್ನೋಂಥ ಬೇಕು. ಯಾಕಂದ್ರೆ ದುಡ್ಡನ್ನು ಯಾರು ವಿಷಯದಿಂದ ಕೊಟ್ಟಿದ್ದಲ್ಲ, ಯಾವುದು ಅಧಿಕಾರಿಗಳು ಕೊಟ್ಟಿದ್ದಲ್ಲ, ಯಾವುದು ಜನಪ್ರತಿನಿಧಿ ಕೊಟ್ಟಿದ್ದಲ್ಲ, ಯಾರು ಮೆಂಬರ್ಗಳಲ್ಲ. ಇದು ನಮ್ಮದೇ ಆದಂಥ ದುಡ್ಡು ಸರ್ಕಾರಕ್ಕೆ ಹೋಗಿ ಬೊಕ್ಕಸಿಗೆ ವಾಪಸ್ ಬಂದಿದೆ. ಇದನ್ನ ಪ್ರಶ್ನೆ ಇನ್ನೋರಿಗೆ ಯಾರು ಮಾಡಕ್ಕತ್ತಿಲ್ಲ. ಅದು ನನಗೆ ಸ್ವಲ್ಪ ಭಾಳಷ್ಟು ದಿವಸ ಗಮನಿಸ್ತಾ ಇದೆ. ನೀವು ಒಂದು ರೋಡ್ ಮಾಡಿ ಒಂದು 5-6 ತಿಂಗಳಾಗಿ ಒಂದು ಮಳೆ ಬರ್ತಪ್ಪ ಡಾಂಬರ ಕೆತ್ತಿ ಎಲ್ಲೆಲ್ಲಿ ತೆಗೆದುಕೊಳ್ಳುವಂಥದ್ದು. ನೀವು ಬೇಕಾದ್ರೆ ಎಲ್ಲಿ ಅಡ್ಡಾಡ್ತಿರ್ತೀರಿ, ಎಲ್ಲೆಲ್ಲಿ ಎಲ್ಲ ರಸ್ತೆಗೆ ಅಡ್ಡಾಡ್ತಿರ್ತೀರಿ. ಇನ್ನೂ ಗಂಭೀರವಾದಂಥ ಒಂದು ಪ್ರಶ್ನೆಯನ್ನು ನಾನು ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಮಹಾನಗರ ಪಾಲಿಕೆಗೆ ಮತ್ತು PWD ಇಲಾಖೆಗೆ ಹೇಳ್ತಾರೆ. ನಿನ್ನೆ ಒಂದು ನಾನು ಸುಮ್ಮನೆ ಇವ್ರು ಕೊಟ್ಟರು PWD ಲೋಕೋಪ ಇಲಾಖೆ ಧಾರವಾಡಕ್ಕೆ ಒಂದು ಲೆಟರ್ ಬಂದಿತ್ತು. ಎಲ್ಲ ಸೆಕ್ಷನ್ ಆಗ್ಯಾವ, ಒಂದು ವರ್ಕ್ ಪ್ರೋಗ್ರೆಸ್ ವರ್ಕ್ ಪ್ರೋಗ್ರೆಸ್ ಅಂತ ಕೊಟ್ಟರು. ಎಲ್ಲರೂ ಇಶ್ಯೂಡ್ ವರ್ಕ್ ಆರ್ಡರ್ ಇಶ್ಯೂಡ್. ಕೆಲವೊಂದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದು ಮಂಜೂರಾಗಿಲ್ಲ. 18 ಕೋಟಿ ರೂಪಾಯಿ ಮಂಜೂರಾಗ್ಯದ. ಅದು ಕೆಲಸ ನಡೆದಿದ್ದು ಒಂದೇ ಕಡೆ ಏನೋ ಒಂದು ರಿಪೋರ್ಟ್ ಕೊಟ್ಟರು. ನನ್ನ ಖಾಸಗಿ ಮಾಹಿತಿ ಪ್ರಕಾರ ಬಹಳಷ್ಟು ಕಾಂಟ್ರಾಕ್ಟರ್ಗಳು ತೊಂದರೆ ಒಳಗಾದಾರ. ಆದರೂ ಕೂಡ ತಮ್ದೇನೋ ಉದ್ಯೋಗ ಕಳ್ಕೊಬಾರ್ದು ತಿಳ್ಕೊಂಡು ವರ್ಕ್ ಹಣ ಅಂತೂ ಒಂದು ಕಡೆ ಮಂಜೂರಾಗಿಲ್ಲ. ಎಲ್ಲ ನಾವು ಅಲ್ಲಿ ತಗೊಂಡೇವೆ. ಇದ್ರಾಗ PWD ಇಲಾಖೆ ಅದ, ಅದರಲ್ಲಿ ಏನು ಒಂದು 10-12 ವರ್ಕ್ಗಳ ಬಗ್ಗೆ ಅವ್ರು ಮಾಹಿತಿ ಕೊಟ್ಟರು. ಆದ್ರೆ ಇದ್ರಾಗೆ ಮಂಜೂರು ಮಾಡಿದ ಅನುದಾನ 1,30,30,00,000 ಬಿಡುಗಡೆ ಮಾಡಿದ್ದು 0, ವೆಚ್ಚ 0, ವರ್ಕ್ ಇನ್ ಪ್ರೋಗ್ರೆಸ್. ಇಲ್ಲಿ ರೊಕ್ಕ ಬಿಡುಗಡೆ ಆಗಿದೆ. ಸರ್ಕಾರದಾಗ ರೂಪಾಯಿ ಕೊಡಲಿಲ್ಲ. ಅದ್ರಾಗ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಎಲ್ಲ ಉಸ್ತುವಾರಿ ಸಚಿವರು, ಇಲ್ಲಿಯ ಸ್ಥಳೀಯ ಶಾಸಕರು ಹಣ ಬಿಡುಗಡೆ ಮಾಡಬೇಕು. ಎಲ್ಲಿ ಲೋಪ ಆಗ್ತದೆ, ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು
ಅಧಿಕಾರಿಗಳು ತನಿಖೆ ಮಾಡಬೇಕು ಅನ್ನುವಂಥ ನಮ್ಮದು ಒಂದು ಆಗ್ರಹ ಬಂದಿದೆ. ಇದು ಒಂದು ಮೊದಲೇ ಮೂಲ ಪ್ರಶ್ನೆ ಇದೆ. ಯಾಕಂದ್ರೆ ಇದು ರಸ್ತೆ ಮಾಡಿ ಅಂತೇಳಿ ಪೇಪರ್ ಫೋಟೋ ತಗೊಂಡ್ರೆ ಆಗುದಿಲ್ಲ. ಮಂಜೂರು ಮಾಡಿ ಅಂತ ಹೇಳಿ ಪ್ರೆಸ್ ಮೀಟ್ ಆಗೋದು, ಮಂತ್ರಿಗಳು ಹೇಳ್ಬೋದು, MLA ಹೇಳ್ಬೋದು, ಶಾಸಕರು ಹೇಳ್ಬೋದು. ಆದ್ರೆ ಅದು ಮುಂದೆ ಯಾವ ರೀತಿ ಕೆಲಸ ನಡೀತು, ಎಷ್ಟು ದಿವಸ ಅದು ಭಾಳ ತೊಗೊಂಡಿದೆ, ಅದಕ್ಕೊಂದು ಕ್ರೈರೇಟ್ ಇರುತ್ತೆ. ಇಷ್ಟು ವರ್ಷ ಅದಕ್ಕೆ ಮೇಂಟೈನ್ ಯಾವಾಗ ಅದು ಕೆಟ್ಟ ಮ್ಯಾಗ ಇರ್ತಾವೆ. ಅದು ಕೆಡಲಾರ್ದಂಗೆ ಆದ್ರೆ ಅಟ್ಲೀಸ್ಟ್ ಒಂದು 2 ವರ್ಷ ಮಾಡಿದ್ದು ತಡಿಬೇಕಲ್ಲ ಇದು ಸಿಟಿ ಒಳಗೆ ಮತ್ತು ನಾಲ್ಕು ಸುತ್ತಮುತ್ತ ಕ್ಷೇತ್ರದಾಗ ಅನ್ನುವಂಥದ್ದು ನನ್ನೊಂದು ಹಿರಿಯರಾಗಿ ಪ್ರಶ್ನೆ ಇದೆ. ಇವತ್ತು ಬಿಜಾಪುರ ನಗರದಲ್ಲಿ ಹೆಂಗಾಗ್ಬಿಟ್ಟದಪ್ಪ ಅಂದ್ರೆ ಎಲ್ಲ ಕಚೇರಿಗಳು ಇಡೀ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಇಟ್ಟು ದಿವಸ ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇದ್ದಿದ್ದಿಲ್ಲ. ಇವತ್ತಿಗೆ 1-2 ವರ್ಷ ಅಂತ ಕೆಟಗರಿಗೆ ಕೋರ್ಟ್ನಾಗ ಟೈಮ್ ಪಾಸ್ ಮಾಡಿಬಿಟ್ರು. ಯಾರೋ ಕಾರಣದ ಕೈಗಳು ಅದನ್ನ ಹಂಗೆ ಕೋರ್ಟಿಗೆ ಹಾಕ್ಸೋದು ಯಾಕಂದ್ರೆ ಅವರಿಗೆ ಅಧಿಕಾರ ಒಟ್ಟಕ್ಕೆ ಹಾಕಿ ತಿಳ್ಕೊಂಡು ಮೆಂಬರ್ಗಳು ಅಧಿಕಾರ ಕೊಡಲಿಲ್ಲ. ಅದು ಮೆಂಬರ್ಗಳು ಯಾರು ಅದು ಮಾತಾಡಂಗಿಲ್ಲ. ಮುಂದೆ ಇದು ಇಲೆಕ್ಷನ್ ಆಯಿತು, ಎಲೆಕ್ಟ್ ಆಗಿ ತಕ್ಷಣ ಡಿಕ್ಲೇರ್ ಮಾಡಿಸಕ್ಕೆ ಕೋರ್ಟಿಗೆ ಹೋಗ್ಬಿಟ್ರು. ಮತ್ತೆ ಕೋರ್ಟಿಗೆ ಯಾಕೆ ಹೋಗ್ತಾರೋ ಅವ್ರು ಯಾಕೆ ಮುಂದೆ ಕೊಡ್ತಾರೋ ಗೊತ್ತಾಗಲ್ಲ. ಇದ್ರಾಗ ಒಂದೇನೋ ಹಿಂದೆ ರಾಜಕಾರಣ ಶಕ್ತಿ ಕೈ ಹಿಡಿಗದ ಅನ್ನುವಂಥ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿರುವಂಥದ್ದು ನಂದೊಂದು ಆರೋಪ ಅದ. ಇದು ಸಂಪೂರ್ಣವಾಗಿ ನಗರ ಅಭಿವೃದ್ಧಿಗೆ ಮಾರಕ ಆಗ್ಯಾರ. ಇದನ್ನ ಅವ್ರ ಮೆಂಬರ್ಗಳಿಗೆ ಕೂಡ ಸ್ವತಂತ್ರ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ. ಈಗಲೂ ಹೋದ ಸಲ ಒಂದು ಹಿಂಗೆ ಕೂತು ಹಿಡಿದ್ರಾಗಿ ಮತ್ತು ಕೋಟಿ ಹೋಗ್ತಾರೆ. ಮೊದಲು ಆರ್ಚ್ ಒಂದು ಕುಳ್ಳಿ ಕೋಟಿ ಕೆಲವೊಂದು ಜನದ ಕಡೆಯಿಂದ ಕ್ಯಾಟಗರಿ ಸಂಬಂಧ ಅದರ ಸಂಬಂಧ ಹೋಗ್ಯಾರ. ಆದರೆ ಯಾವ ಸಕ್ಸಸ್ ಆಗಿಲ್ಲ. ಒಂದು ಗೊತ್ತಿಲ್ಲ ಸಾರಾಂಶ. ಕ್ಯಾಟಗರಿ ಸಂಬಂಧ ಹೋದ್ರು ಅದು ಸಕ್ಸಸ್ ಬರೀ ಟೈಮ್ ಪಾಸ್ ಮಾಡ್ತಾರೆ. ಮೇಯರ್ ಎಲೆಕ್ಷನ್ದು ಕೆಲವೊಂದು ಇಶ್ಯೂ ಇಟ್ಕೊಂಡು ಅನರ್ಹ ಮಾಡ್ರಿ ಅಂತ ಎಲೆಕ್ಷನ್ ಹೋದ್ರು ಅದು ಕೂಡ ಏನೂ ಇಲ್ಲ. ಅದು ಇನ್ನು ಹಂಗೆ ವ್ಯವಸ್ಥೆ ರೀತಿ ಹಂಗೆ ಇಟ್ಟಾರ. ಇದು ರಿಸಲ್ಟ್ ಕ್ಲಿಯರ್ ಆಗಿ ಮೆಜಾರಿಟಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಐತಿ ಅಂತ ಗೊತ್ತಾದ್ರು ಅದಕ್ಕೂ ಕೂಡ ಅಷ್ಟೇ ಎಲ್ಲರೂ ಸ್ವಲ್ಪ ವಿಸ್ತರಿಸೋದು. ಟೋಟಲ್ ರಾಜಕೀಯ ವ್ಯವಸ್ಥೆನೇ ಈ ಜಿಲ್ಲಾಡಳಿತ ಮತ್ತು ಅಭಿವೃದ್ಧಿಗೆ ಆಟ ಆಡಿಸ್ತಾರೆ ಅನ್ನುವಂಥ ಒಂದು ಆರೋಪ ನನ್ನದಾಗಿರುವಂಥ ಮತ್ತನ್ನ ಸಂದರ್ಭ ಹೇಳಿಕೊಳ್ಳ. ಮತ್ತೇನಾದರೂ ತಮಗೆ ಈ ವಿಷಯದಲ್ಲಿ ಕೇಳಬಹುದು. ನಮ್ಮ ಮತ್ತೆ ನಿರ್ಣಯ ತಿಳ್ಕೊಂಡು ಜಿಲ್ಲೆ ನಾನು ಗಮನಿಸಿದ್ದು ಬಿಜಾಪುರ ಸಿಟಿ ಜಾಸ್ತಿ ಜಿಲ್ಲೆ ಅಲ್ಲ. 2 ಕ್ಷೇತ್ರದ ಹೇಳ್ತಾರೆ. ನಾಲ್ಕಾಣ ಬಿಜಾಪುರ ಕಲ್ಲು ವಾರ್ಡ್ಗಳು ಇಲ್ಲಿ ಸಿಟಿ ಆಗ್ಯದ ವಾರ್ಡ. ಅಲ್ಲಿ ಹೋಗ್ತಿರ್ತೀನಿ, ಅಲ್ಲಿಗೂ ನಾನು ನೋಡ್ತಿರ್ತೀನಿ. ಅಲ್ಲಿ ಕೂಡ ಬಹಳಷ್ಟು ಕಳಪೆ ಕಾಮಗಾರಿ ಇದ್ರಾಗ ನಾನು ನೇರವಾಗಿ ಕಾಂಟ್ರಾಕ್ಟರ್ಗೂ ಆರಾಮ ಮಾಡಕ್ ಹೋಗಂಗಿಲ್ಲ. ಬೇರೆ ಬೇರೆ ನಮಗೂ ಕಿವಿ ಬಿದ್ದಿರ್ತಾವ. ಎಲ್ಲ ವ್ಯವಸ್ಥೆ ಮಂದಿಲ್ರಿ ಅಂತ ನಮಗೂ ಎಷ್ಟೋ ಮಂದಿ ಹೇಳ. ನಾನು ಸಾಕು ಗೊತ್ತಲ್ಲ, ಅಲ್ಲಿ ನಂಗೆ ವ್ಯವಸ್ಥೆ ಇಲ್ಲ, ಇದೆಲ್ಲ ಹಾಳಾಗ್ಬಿಟ್ಟದ, ಎಲ್ಲರೂ ಸಮಾಧಾನ ಮಾಡ್ಬೇಕಾಗ್ತದೆ. ಅದ್ರಾಗ ಸಾಹೇಬ್ರ ಇದ್ರಾಗ ಏನು ಉಳಿತದ ಅನ್ನುವಂಥ ಕೆಲವೊಂದು ಹೇಳಿಕೆಗಳು, ಮಾತುಗಳು ಕೆಲವೊಂದು ವ್ಯಕ್ತಿಗಳ ಕಡೆಯಿಂದ ನಾನು ಬರತ್ತ. ಒಮ್ಮೆ ನಾವು ಆಧಾರ ರಹಿತವಾಗಿ ಮಾತಾಡೋಕ್ಕಿಲ್ಲ. ಈಗ ನಾವೆಲ್ಲ ಪ್ರೂಫ್ ಇರಂಗಿಲ್ಲ. ಸಾರ್ವಜನಿಕವಾಗಿ ಅಥವಾ ಕಾಂಟ್ರಾಕ್ಟ್ ವೈಯಕ್ತಿಕ ಹಂಚ್ಕೊಂಡಿರ್ತಾರೆ, ಆ ನೋವು ಹಂಚ್ಕೊಂಡಿರ್ತಾರೆ, ಅದು ಹೇಳಕ್ ಬರಂಗಿಲ್ಲ. ಒಟ್ಟಲ್ಲಿ ಈ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ಯದ ಅನ್ನುವಂಥದ್ದು ನಂದು ಆರೋಪ. ಕೆಲಸ ಮಾಡಿಸ್ಬಿಟ್ಟಿನಿ, ರೋಡಾಪುರ ಹೋಗೈತಿ, ಸಿಂಗಾಪುರ್ ಮಾಡ್ಸೀನಿ ಅನ್ನುವಂತ ರೀತಿಯಲ್ಲಿ ಸಿಂಗಾಪುರ್ ಮಾಡ್ಯಾರೋ ಏನ್ ಅಮೇರಿಕ ಮಾಡ್ಯಾರೋ ಅವ್ರಿಗೆ ಗೊತ್ತ. ನೀವು ಇಲ್ಲಿ ಹೇಳ್ತಿರ್ತಿರಲ್ಲ, ಅವ್ರು ಹೇಳಿದ್ದಕ್ಕ ಎಲ್ಲರೂ ಒಪ್ಕೊಂಡ್ರೆ ಹೇಳಿಕೆಗಳು ದಿನ ಹೇಳ್ತಿರ್ತಾರ. ದಿನ ಒಂದು ಹೇಳಿಕೆ ಕೊಡ್ತಿರ್ತಾರ. ಅದು ಒಪ್ಕೊಳ್ಳಿ ಅವ್ರು ಹೇಳು ಚಟ ಆದ್ರೆ ಹೇಳ್ಕೊತ ಹೊಂಟ್ಬಿಡ್ತಾರ. ಅವ್ರಿಗೇನು ಸಂಬಂಧ ಇರಂಗಿಲ್ಲ. ನಿಮ್ಯಾಗೆ ಸಾಕಷ್ಟು ಪತ್ರಕರ್ತರ ಮೇಲೆ ಆರೋಪ ಮಾಡ್ತಾರ. ಅವ್ರು ನೇರವಾಗಿ ಬೆಂಗಳೂರದವ್ರ ಮ್ಯಾಗ ಮಾಡ್ತಾರೆ, ನಿಮ್ಯಾಗಲ್ಲ ಅಲ್ಲೇ ಮಾಡಿರ್ತಾರೆ. ಯಡಿಯೂರಪ್ಪ ನಿನಗೆಲ್ಲ ಇದು ಏನು ತಂದು ಕೊಟ್ಟರೆ ಅವ್ರು ಹೊಗ ಕೊಟ್ಟರೆ ಅದು ಗಪ್ಪಿಗೆ ನೇರವಾಗಿ ಆರೋಪ ಮಾಡಿದ್ರು ಅದಕ್ಕೆ ಯಾರು ಕೇಳೋ ಪ್ರಶ್ನೆ ಇಲ್ಲ. ಆದ್ರೂ ಅವ್ರು ದಿನ ಒಂದು ಹೇಳಿಕೆ ಇರ್ತಾವ. ಅದಕ್ಕೆ ತಲೆ ಕಟ್ಸೋಡಕ್ ಬಿಟ್ರು ಏನು ಏನು ಗೊತ್ತಿಲ್ಲ. ಪರ್ಸೆಂಟ್ ಅದೇ ಸ್ವಲ್ಪ ಹೆಚ್ಚಿಗೆ ಅಂದ್ರೆ ನಾನು ಇಂಡೈರೆಕ್ಟ್ ಹೇಳ್ಬೇಕಾಗ್ತದೆ. ಡೈರೆಕ್ಟ್ಲಿ ಅದಕ್ಕೆ ಆಧಾರ ತೊಗೊಂಡ್ರದಕ್ಕೆ ಫೋಟೋ ಮುಗಿರಲ್ಲ, ಅಲ್ಲಿ ಏಕಿನ ಬರಂಗಿಲ್ಲ. ಸಮಾಧಾನ ಮಾಡ್ಬೇಕಾದ್ರೆ ಪೇಗ್ ಹಿಡ್ಕೊಂಡು ಅದೇ ಪೇಗ್ ಹಿಡ್ಕೊಂಡು ಮ್ಯಾಗಿನ ತನೂ ಸಮಾಧಾನ ಮಾಡ್ಬೇಕಾದ್ರೆ ಜನ ಹೇಳ್ಯಾರ. ಬಹಳ ಊರಾಗಿತ್ತು, ಸ್ವಲ್ಪ ಅಷ್ಟೆಲ್ಲ ಬಹಳ ಊರಾಗಿತ್ತು. ಇನ್ನೂ ಗೊತ್ತು ಹೇಳಕ್ಕಾಗಲ್ಲ. ಯಾಕೆ ನಾನು ಚಿಕ್ಕ ಸುಮ್ಮನೆ ಯಾಕೆ ಕಾನೂನು ಸಿಕ್ಕೊಂಡು ಬೆಳಿಬೇಕು ಅಂತೇಳಿ. ಆದ್ರೆ ಭಾಳ ಸಮಾಧಾನ ಮಾಡ್ಬೇಕಾದ್ರೆ ಸಮಾಧಾನ ಮಾಡ್ಬೇಕಂತ ಹೇಳ್ಯಾರ. ಅವ್ರ ಹೆಸರು ಹೇಳಿಲ್ಲ, MLA ಹೇಳಿಲ್ಲ, MLC ಹೇಳಿಲ್ಲ. ಆದ್ರೆ ಒಂದು ಇದ್ರ ಪ್ರಕಾರ ಇಲ್ಲಿ ಸಿಟಿನ ಇಬ್ರು ಕಂಟ್ರೋಲ್ ಮಾಡತ್ತಾರ ಒಂದು ಆರೋಪ ಐತಿ ಕೆಲವರು. ಸಮಾಧಾನ ಎಷ್ಟು ಪರ್ಸೆಂಟೇಜ್
ಸಮಾಧಾನಕ್ಕೆ ಅವ್ರಿಗೆ ಹೊಟ್ಟೆ ಅಟ್ಟಾಗಲ್ಲ ದೊಡ್ಡದು ಅಟ್ ಮಾಡ್ಕೊಂಡ್ರು. ಸಿಟಿಲಿ ಆಡಳಿತ ಪಕ್ಷದವರು ಶಾಸಕರು ಇದ್ದ ಶಾಸಕ ಇಬ್ರು ಕೂಡಿ ಟೋಟಲಿ ಅಲ್ಲಿ ಬಿ ಡಿ ಚೇರ್ಮನ್ ಅದನ್ನ ಪಾಪ ಅದಕ್ಕೆ ಏನು ಪವರ್ಸ್ ಇಲ್ಲ. ಅದು ಸುಮ್ಮ ಹಂಗೆ ಕೂತ್ ಹೇಳಿ ಏನೇ ಇಲ್ಲ ಅಲ್ಲ ಪಾಪ ಒಳ್ಳೆ ಅವ್ನಿಗೆ ಏನು ಗೊತ್ತಿರೋ ಹೊಸದು ಅದನ್ನ ಅವ್ರು ಏನ್ ಮ್ಯಾಗಿನ ಫೈಲ್ ಬರ್ತದೆ ಸೈ ಮಾಡ್ಬೇಕು ಅಷ್ಟೇ ಕೆಲಸ. ಎಲ್ಲಿಂದ ಫೈಲ್ ಆರ್ಡರ್ ಆಗ್ತದೋ ಎಲ್ಲವೂ ಒಂದು ಇದು ಒಂದು ಫಿಕ್ಸ್ ಆಗ್ಯದ ಅಂತ ಕೇಳಿ ಒಂದು ಇಂತಿಂತ ಕೆಲಸಕ್ಕೆ ಸರ್ ಟೋಟಲಿ ಭ್ರಷ್ಟಾಚಾರ ಹೆಚ್ಚಾಗೈತಿ. ಎಲ್ಲಿ ಮಹಾನಗರ ಪಾಲಿಕೆ ಹೋಗಿದ ಸರ್ಕಾರ ಎಲ್ಲಾ ಕಚೇರಿಗಳಲ್ಲಿ ಆಗೈತಿ ಮತ್ತು ಬಿಡಿನಲ್ಲಿ ಆಗೈತಿ. ಆಧಾರ್ ನೀವು ಯಾರಿಗೂ ಆರೋಪ ಮಾಡಬಾರ್ದು. ಏನ್ ನಮ್ಗೆ ಏನ್ ಸರ್ ಆಧಾರ ಹೇಳತ್ತೀನಿ ಜನರು ಮತ್ ಪಾಪ ಅವ್ರಿಗೆ ಆಧಾರ ಹಿಡ್ಕೊಂಡು ಕೆಲಸ ಮಾಡಿದ್ದೆ ಆ ಹಿಂಗೇನು ಇಟ್ಕೊಂಡು ಕೆಲವರು ನಾನು ಬಂದು ಹೇಳ್ತಿರ್ತಾರೆ ಏನ್ರಿ ಈ ತರ ಕಿರಿಕಿರಿ ಆಗ್ತದ, ಈ ಸೊತ್ತು ಮಾಡಕ್ ಹೋದ್ರು ಕಿರಿಕಿರಿ ಐತಿ, ಈ ಸೊತ್ತುನೇ ಒಬ್ಬರು ಕೆಲವರು ಉದ್ಯೋಗ ಮಾಡ್ಕೊಂಡ್ಬಿಟ್ರ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಆಧಾರ ಅವ್ರು ಹೆಂಗ್ ಹೇಳ್ಬೇಕು ಅವ್ರ ಪಾಪ ಏನ್ ಮಾಡಿ ಜ್ವರ ಕೊಡ್ಸು ಮನೆ ಲೋಕಾಯುಕ್ತ ರೇಟ್ ಸೂಕ್ಷ್ಮ ಏನ್ ಗೊತ್ತಾ ಮಹಾನಗರ ಪಾಲಿಕೆ ಏನೋ ಒಂದು ನಡೆದಿರ್ಬೇಕಲ್ಲ ಅಲ್ಲಿ ಏನಾದ್ರು ಕಂಪ್ಲೇಂಟ್ಸ್ ಹೇಳೋರು ಹೈಯೆಸ್ಟ್ ಕಂಪ್ಲೇಂಟೇ ಮಹಾನಗರ ಪಾಲಿಕೆ ಅಂತ ಹೇಳಿದ್ರು. ಲೋಕಾಯುಕ್ತ ಅಧಿಕಾರಿಗಳು ಹೇಳಕ್ ಎಷ್ಟು ಇಲಾಖೆ ಅದಾವ ಎಲ್ಲ ಹೆಚ್ಚು ಕಂಪ್ಲೇಂಟ್ಸ್ ಇರೋದು ಮಹಾನಗರ ಪಾಲಿಕೆ. ಯಾವುದು ಎಲ್ಲಿ ನಡೀತದು ಇದೇ ವರ್ಷ 2 ವರ್ಷ ನಡೆದಿರ್ಬೇಕಲ್ಲ. ಈಗ ನಮ್ಮ ಪಾರ್ಟಿ ಮೇಯರ್ ಕೂತಾನ ಅದು ಆಡಳಿತ ಪ್ರಾರಂಭ ಆ ಮಾಡ್ತೀರಿ ನೋಡು ಒಂದು ಕೋರ್ಟು ಕಚೇರಿ ಇದ್ರಾಗ 2 ವರ್ಷ ತಂದ್ಬಿಟ್ರು ಇವರು BRP ಹಾಕೋತಾರ ಇಲ್ಲಿ ಬಂದು ಬಿಜೆಪಿ ಹಾಕೋತಾರ. ಯಾವ ಪಾರ್ಟಿ ಅನ್ನೋದು ಕನ್ಫ್ಯೂಷನ್ ಆಗ್ಬಿಟ್ಟು ಏನಾಗ್ಬಿಟ್ಟು ಸರ್ ಆರ್ಸ್ ಬರೋ ಮುಂದಾಗ ಅವ್ರು ಇದ್ರು. ಈಗ ಆರ್ಸ್ ಬಂದ್ಮ್ಯಾಗ ಹೊರಗೆ ಹೋದ್ಮ್ಯಾಗ ಧರ್ಮಶಾಸ್ತ್ರದಲ್ಲಿ ಅವು ಮೆಂಬರ್ಗಳು ಅದಾವ. ನಾನು ಒಂದಿಬ್ರು ಬಂದು ಕೇಳಿ ಕೆಲವರು ಕಟ್ಟ ಫಾಲೋವರ್ಸ್ ಅದಾರ ಅವ್ರು ಬ್ರ್ಯಾಂಡೆಡ್ ಆಗವ್ರಿ ಅವ್ರಿಗೇನು ಹೇಳಕ್ ಆಗಲ್ಲ. ಕೆಲವೊಬ್ರಿಗೆ ಏನದ MLA ಅದಾರ ನಾಳೆ ನಮ್ಗೆ ಏನು ಕೆಲಸ ಬಗ್ಗೆ ಅರ್ಥ ಮಾಡ್ಬೇಕು. ಕೆಲವೊಂದು ಸ್ವಲ್ಪ ಅಂಜಾಡಿ ಅವನು ಹಾಕೋತಾರ ಇದನ್ನು ಹಾಕೊಂಡ ಎರಡು ಆಗ್ಯಾವ. ಭಾರತೀಯ ರಾಷ್ಟ್ರೀಯ ಹಿಂದೂ ಪಕ್ಷ ಅಂತ ಅವ್ರು ಕಟ್ಕೊಳ್ ಪಾರ್ಟಿ ಕಟ್ಕೊಂಡಾಗ ಅವ್ರ ಪಾರ್ಟಿ ಸಿಗೋಲ್ಲ ನಾಳೆ ಬೇಡ ಹೋಗೋದಿಲ್ಲ. ಹೋಗೋರ್ಗೆ ಹೆಂಗ್ ಬೇಡಂತೀವ್ರ ಹೋಗೋರು ಎಲ್ಲಿ ಹೋಗೋದಿಲ್ಲ ನಾಳೆ ಬೇಡಂದಿರ ಒಂದು ಗೊತ್ತಿಲ್ಲ ನಿಮಗೆ ಮಹಾನಗರ ಪಾಲಿಕೆ ಮೇಯರ್ ಆಗ್ಬೇಕಂದ್ರೆ ಶಾಸಕ ಒಬ್ಬರೇ ಕಾರಣ ಅಲ್ಲ, ಪಕ್ಷ ಮುಖ್ಯ. ಈಗ 4 ಮಂದಿ ನಮ್ಮವ್ರು MLAಗಳು 3 ಮಂದಿ ಬಂದು ಓಟ್ ಹಾಕಿದ್ರಿ MP ಅವ್ರು ಓಟ್ ಹಾಕ್ಯಾರ. ಇವರೆಲ್ಲ ಓಟ್ ಹಾಕ್ಲಿಕ್ಕೆ ಮೇಯರ್ ಆಗ್ತಿರ್ತಾರೆ ಒಬ್ಬರನೀಗ ಬರೀ ಪಕ್ಷದ 2-3 ತಂದ್ಬಿಟ್ರೆ ಆಗ್ತಿಲ್ಲ. ಇವ್ರು 4 ಜನ ಓಟ್ ಪಕ್ಷದ ಶಾಲು ಶಾಸಕ ಹೆಸರು ಇಡಲ್ಲ ಹೇಳಿಲ್ಲ. ಧರ್ಮ ಸಂಕಟ ಒಳಗೆ ಅದಾವು ಅವ್ರಿಗೆ ಹಾಕೋದಾಗ BJP ಐತಿ ಎಲ್ಲಾರಿಗೆ ಏನ್ ಕೊರ್ಸಿಬಲಿ ಕೊಳ್ಳ ಶಾಲ್ ಹಾಕೊಂಡು ಹೋಗಿರ್ ಬಿಡಪ್ಪ ಯಾರಿಗೆ ಅವ್ರಿಗೆ ಪಾರ್ಟಿ ಬಿಟ್ಟು ಹೋಗಿದ್ರು ಅವಾಗ ಹೋಗ್ಬಿಡ್ತಿರೋ ಬೆಮಂತಿ ನೋಡ್ರಿ. ಅವ್ರೇ ಫೋರ್ ಇದ್ರ ಅಂದ್ರ ಒಟ್ಟು ಅವ್ರು ಹೇಳ್ದಾಗ ಕೇಳ್ತಿದ BJP ಒಳಗೆ ಎಲ್ಕೊಳ್ತಿದ್ರು ಅವರು BJP ಹೋಗ್ಬಿಡ್ತಿರಲ್ಲ ಇಲ್ಲಕ್ಕೆ ಉಳಿಸಿರೋ ನಿಜವಾಗಿ ಅವರು BRPನೇ ಇದ್ರ ಅಂದ್ರ ಹಸರು ನೋಡಿ ಎಂದು ಹೊರಗೆ ಹಾಕಿರ ಅವತ್ತು ಹೊರಗೆ ಹೋಗ್ಬೇಕಾಗಿತ್ತು ಎಲ್ಲರೂ. ಯಾರು ಹೋಗಿಲ್ಲ, ಒಬ್ರು ಕೂಡ ರಾಜೀನಾಮೆ ಕೊಟ್ಟರೆ ಅಂದ್ರೆ ಯಾರು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಎಲ್ಲ ಪಕ್ಷಕ್ಕೆ ಬದ್ದದಾರ. ಅನಿವಾರ್ಯ ನೀವು ಏನೋ ತಾಂತ್ರಿಕ ದೋಷಗಳು ನಿಮ್ಗೆ ಗೊತ್ತೈತಿ. ಏನು ಮಾಡಿದ್ರೆ ಅಧಿಕಾರ ಅದಪ್ಪ ನಾಳೆ ನಿಮ್ ಕೆಲಸ ಆರ್ಡಾಗ ಕಾಟಿಗೆ ಆಗ್ಯಾರ ತಿಳ್ಕೊಂಡು ಹೋಗಿರ್ಬೇಕಪ್ಪ ಯಾವುದೋ ಒಂದು ಬಿಡಿ ಬಾರಕ್ಕೆ ಎದುರು ಮನಸ್ ಬಿಜೆಪಿಗೆ ಕಾಲ್ BRP ಮನಸ್ ಬಿಜೆಪಿಗೆ ಕಾಲ್ BRP ಆತ್ಮ BJP ಕೆಲವೊಬ್ರು ಓಪನ್ ಯಾರು ಬಿಡು ನಮ್ಮ ಪಾರ್ಟಿಯಾಗ ಕೆಲಸ ಮಾಡತ್ತಾರ, ಜಿಲ್ಲಾ ಪದಾಧಿಕಾರಿಗಳದ. ಆಮೇಲೆ ಕೆಲವರು ಆ ಕಡೆ ಎಲ್ಲಿ ಹೋಗಂಗಿಲ್ಲ. ಬಿಜೆಪಿ ತೆಗೆದುಕೊಂಡು ಬಂದ್ರು ಮತ್ತೆ ಬಂದಾಗ ಈಗಂತೂ ತಗೊಳಗಿಲ್ಲ ನನ್ನ ವಿಶ್ವಾಸ ಇಲ್ಲ. ಈಗ ಮೊನ್ನೆ ಅವರೇ ಹೇಳಿದ್ರು ನಮ್ಗೆ ಬಂದು ಸರ್ಕಾರ ಬರ್ತದ 130 ಸೀಟ್ 36 ಸೀಟ್ ಅದು ಮಾನಸಿಕವಾಗಿ ಇದು ಬಿಜೆಪಿ ಅಲ್ಲಿ ಅವರು ಹೇಳಿಕೆಗಳನ್ನ ನೀವು ಹಿಂದಿನ ಎಲ್ಲ ತೆಗೆದು ನೋಡಿದ್ರ ಅವ್ರು ಶಾಣೆ ಅದಾರ ಕನ್ಸಿಡರ್ ಮಾಡ್ತಾರೆ. ಎಲ್ಲ ಹೇಳ್ಕೊಂಡು ತಗೋರಿ 6 ತಿಂಗಳು ಸಂಕ್ರಮಣ ಬಂದ ಕೂಡಲೇ ಕಾಲು ಬಂದಾಗ್ತದೆ, ರೋಗ ಬಂದ ಕೂಡಲೇ ಕಾಲ ಬಂದಾಗ್ತದೆ ಹೇಳ್ತಾರೆ. ಹೀಗೆ ಹೇಳ್ಕೊಂಡು ಬರೋದೇ ಬಂದೇ ಬಂದ್ರೆ ಟೋಟಲಿ ವಿಧಾನಸಭೆಯಲ್ಲಿ ನಗರ ಶಾಸಕರು ಚರ್ಚೆ ಮಾಡೋ ವಿಷಯ ಬಿಟ್ಟು ಬೇರೆ ಚರ್ಚೆ ಮಾಡಿದ್ದಾರೆ. ಅದು ನೀವು ಏನು ಯಾವ ಬಾ ಮಾತಾಡ್ತಾರೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.